ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಲಾಯಿ ಬರ್ಫಿ ಹೆಂಗ್ ಮಾಡೋದು ಅಂತ ಹೇಳಿ ತೋರಿಸ್ಬೇಕಂತ ಮಾಡೇನ್ರಿ. ಮಸ್ತ್ ಆಕತ್ರಿ, ಬರೀ ಟೇಸ್ಟಿ ಆಗತ್ತ. ಬಾಯಿ ಇಟ್ರೆ ಕರಗ್ಬೇಕು ನೋಡ್ರಿ, ಅಷ್ಟು ಮಸ್ತ್ ಆಕತ್ರಿ ಇದು. ಮಕ್ಳಿಗಂತೂ ಮಸ್ತ್ ಅನ್ಸುತ್ತ ಟೇಸ್ಟ್. ಯಾಕಂತಂದ್ರೆ ಅವ್ರಿಗೆ ಬರೀ ಚಾಕ್ಲೇಟ್ ತಿಂದ ರೂಢ ಆಗಿರ್ತೈತೆ. ಒಮ್ಮೆ ಇದನ್ನ ಮಾಡ್ಕೊಡ್ರಿ, ಅವ್ರು ಇದನ್ನ ಬೇಕಾ ಅಂತ ಹೇಳಿ ಗಂಟೆ ಬೀಳ್ತಾರ ನೋಡ್ರಿ. ಮೊದಲೇದಾಗಿ ನಮ್ಗ ಹಸಿ ಕೊಬ್ಬರಿ ಬೇಕ್ರಿ. ಮೊನ್ನೆ ಅಮಾಸಿಗೆ ಕೊಬ್ಬರಿ ಕಾಯಿ ಹೊಡೆಸಿದ್ವಿ, ಸೊ ಹಸಿ ಕೊಬ್ಬರಿ ಇತ್ತು, ಅದಕ್ಕಾಗಿ ಅದೆಲ್ಲ ಸ್ವೀಟ್ ಮಾಡ್ರ ಅಂತ ಮಾಡಿದೆ. ಅದನ್ನೆಲ್ಲ ಕಟ್ ಮಾಡ್ಕೊಂಡು ಈ ರೀತಿಯಾಗಿ ಮಿಕ್ಸಿ ಮಾಡ್ಕೋಬೇಕ್ರಿ. ಜಸ್ಟ್ ಎಷ್ಟಾಗುತ್ತೋ ಅಷ್ಟು ಮಿಕ್ಸಿ ಮಾಡ್ಕೋಬೇಕು, ಅಷ್ಟು ಪೌಡರ್ ಮಾಡ್ಕೋಬೇಕ್ರಿ ಇದು ನೀವು. ಇಷ್ಟೆಲ್ಲ ಆದ್ಮೇಲೆ ಅದೊಂದು ಬಾಳ್ಗಿ ತಕ್ಕೊಂಡು ಸೈಡಿಗೆ ಇಟ್ಕೊಂಡ್ಬಿಡೋಣ್ರಿ. ಇದಾದ್ಮೇಲೆ ನಾವು ಮಿಕ್ಸಿ ಮಾಡ್ಕೊಂಡಿದ್ದು ಜಾರ ಬೇಕಾಕತ್ರಿ ಇದಕ್ಕೆ. ಅದಕ್ಕೆ ನಾನು 2 ಕಪ್ನಷ್ಟು ಹಾಲು ಹಾಕೊಳಕತ್ತೀನಿ. 2 ಕಪ್ನಷ್ಟು ಹಾಲು ಹಾಕೊಂಡು, ಹಾಗೆ ನಿಮ್ಗಿದು ಕ್ರೀಮ್ ಮನೇಲಿ ಕೆನಿದು ತೆಗೆದಿಟ್ಟಿರ್ತೀರಲ್ಲ, ಸೊ ಬೆನ್ನಿ ಕಡಿಲಿಕ್ಕೆ, ಸೊ ಆ ಕ್ರೀಮ್ ಆದ್ರೆ ಸಾಕಾಗತ್ತೆ. ಜಸ್ಟ್ ಒಂದು 2 ಸ್ಪೂನ್ ಹಾಕೊಳಕತ್ತೀನಿ. ಬಟ್ 2 ನನಗೆ ಜಾಸ್ತಿ ಇಷ್ಟ ರೀ ಇದು, ಹಿಂಗಾಗಿ ನಾನು 1 ಸ್ಪೂನ್ ಎಕ್ಸ್ಟ್ರಾ ಹಾಕೊಳಕತ್ತೀನಿ. ನೀವು ಬೇಕಾದ್ರೆ 2 ಸ್ಪೂನ್ ಹಾಕೊಂಡ್ರು ನಡೀತದ. ಯಾಕಂದ್ರೆ ಮೇನ್ ಹೈಲೈಟ್ ಅಂದ್ರೆ ಇದ ನೋಡ್ರಿ ಇವಾಗ. ಸೊ ಮಲಾಯಿ ಬರ್ಫಿ ಮಾಡಕ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಇವ ರೀ. ಸೊ ಮೊದಲಕ್ಕೆ ನಾನೀಗ ಹಾಲು 2 ಕಪ್ ಹಾಕೊಂಡೀನಿ. 3 ಸ್ಪೂನ್ ಅಷ್ಟ ನಾನು ಕೆನಿ ಹಾಕೊಳಕತ್ತೀನಿ. ಅಥವಾ ನೀವು ಫ್ರೆಶ್ ಕ್ರೀಮ್ ಏನಾರ ಮಾರ್ಕೆಟ್ ಅಂತ ತಗೊಂಬಂದಿದ್ರೆ ಅದನ್ನ ಹಾಕೋಬಹುದು. ಇವಾಗ ನಾನು ಹಾಲ್ ಪೌಡರ್ ಸಿಗುತ್ತಲ್ಲ, ಮಿಲ್ಕ್ ಪೌಡರ್, ಸೊ ಆ ಮಿಲ್ಕ್ ಪೌಡರ್ ಹಾಕೊಳಕತ್ತೀನಿ. ಅದನ್ನ ಒಂದು 2 ಸ್ಪೂನ್ ಅಷ್ಟ ನಾ ಮಿಲ್ಕ್ ಪೌಡರ್ ಹಾಕೊಂಡಿನಿ. ಇವಾಗ ಒಂದ್ ಚೂರ ಸಕ್ರಿ ಹಾಕೊಳಕತ್ತೀನಿ. ಆಗಲೇ ಏನ ಅಳತಿ ಮಾಡಿದ್ವಲ್ಲ, ಅದ ಅಳತಿ ಮೇಲೆ ನನ್ನ ಸಕ್ರಿ ತಗೊಂಡಿನದ ಬೌಲ್. ಈ ಜಸ್ಟ್ ಇದಕ್ಕೆ ನಾನು ಸಕ್ರಿ ಎಡೆ ಸಕ್ರಿ ಹಾಕೊಳತ್ತೀನಿ, ಬೇಡಾದ್ರೆ ನೀವು ಪುಡಿನೂ ಹಾಕೋಬಹುದು. ಆದ್ರೆ ಒಂದ್ ಬೌಲ್ ಅಷ್ಟು ಸಕ್ರಿ ಹಾಕೊಂಡು ಅರ್ಧ ಬೌಲ್ ತಗೊಂಡಿದ್ದೆ, ಬೇಡ ಅಂತ ಸ್ವಲ್ಪ ತಕೊಂಡೆ. ಸೊ ನೀವು ಜಸ್ಟ್ 1.5 ಒಳಗೆ ಹಾಕೊಂಡ್ರು ನಡೀತೈತ್ರಿ. ಇವಾಗ ಇದನ್ನ ಚಂದಂಗ ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿ ಮಾಡ್ಕೊಂಡ್ರೆ ಹೇಳ್ತೇನೆ ನಿಮ್ಗೆ ಎಷ್ಟು ಥಿಕ್ನೆಸ್ ಇರುತ್ತೆ ಅಂದ್ರೆ ಮಸ್ತ್ ಥಿಕ್ನೆಸ್. ನೋಡ್ರಿ ನಮ್ಗೆ ಗ್ಯಾಸ್ ಕಡ್ಸಕ್ಕ ಬಿಡವಲ್ತ್ ನೋಡ್ರಿ, ಅಷ್ಟು ಥಿಕ್ನೆಸ್ ಆಗೈತೆ. ಅದಕ್ಕೂ ಕೂಡ ಟೇಸ್ಟ್ ಆಗ್ಬಿಟ್ಟೈತೆ ಅನ್ಸುತ್ತ. ನೋಡ್ರದ ಎಷ್ಟು ಮಸ್ತ್ ಆಗ್ಯದ ಅಂತ ಹೇಳಿ. ಈ ರೀತಿಯಾಗಿ ಆಕೈತ್ರಿ ಅದು, ಗಟ್ಟಿ ಆಗತ್ತೆ. ಯಾಕಂದ್ರೆ ಕ್ರೀಮ್ ಹಾಕಿರ್ತೇವಲ್ಲ, ಗಟ್ಟಿ ಮೇಲೆ ಆಗತ್ತೆ ಇದು. ಇವಾಗ ಇದನ್ನ ಸೈಡ್ ಇಟ್ಕೊಂಡ್ಬಿಡ್ರಿ. ಇವಾಗ ಮೊದ್ಲಕ್ಕೆ ಏನ್ ಮಾಡ್ಕೊಂಡು ಅಂತಂದ್ರೆ, ನಾವು ನಮ್ನ ಕೊಬ್ಬರಿ ಏನದಲ್ಲ ಬಾಳ್ಗಿ ತಕೊಂಡಿದ್ನಲ್ಲ, ಸೊ ಅದಕ್ಕೆ 1-2 ಸ್ಪೂನ್ ಅಷ್ಟ ತುಪ್ಪ ಹಾಕೊಂಡು ಸ್ವಲ್ಪ ಹೊತ್ತ ಹುರ್ಕೊಳ್ಳೋಣ್ರಿ. ಜಾಸ್ತಿ ಕೆಂಪು ಮಾಡ್ಕೊಳ್ಳೋದು ಏನ್ ಅವಶ್ಯ ಇಲ್ಲ, ಯಾಕಂದ್ರೆ ಹಸಿ ಕೊಬ್ಬರಿ ಟೇಸ್ಟ್ ಚಲೋ ಇರುತ್ತೆ. ಹಿಂಗಾಗಿ ಜಸ್ಟ್ ಒಂದ್ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳಿ ಸ್ವಲ್ಪ 2-3 ಸ್ಪೂನ್ ತುಪ್ಪ ಹಾಕೊಂಡು ನೀಟಾಗಿ ಕೈ ಆಡ್ಸ್ಕೊಳ್ಳೋಣ. ಇಲ್ಲಿವರೆಗೂ ಕೈ ಆಡ್ಸ್ಕೊಳ್ಳೋಣ ಅಂತಂದ್ರೆ ಸ್ವಲ್ಪ ನಿಮ್ಗ ಕಂಪು ಬರ್ತದ. ತುಪ್ಪ ಕರ್ಗಿದ್ಮೇಲೆ ಪೂರಾ ಕೊಬ್ಬರಿ ಜೊತೆ ಮಿಕ್ಸ್ ಆದ್ಮೇಲೆ ಒಂದ್ ಚೂರ್ ಕಂಪು ಬರುತ್ತೆ, ಸ್ವಲ್ಪ ಡ್ರೈ ಅನ್ಸುತ್ತೆ. ಅಲ್ಲಿವರೆಗೂ ನೀವು ಹುರ್ಕೋಬಹುದು. ಇವಾಗ ಹುರ್ಕೊಂಡಿದ್ರೆ ಇಲ್ಲಿವರೆಗೂ ಆದ್ರೆ ಸಾಕು. ಇವಾಗ ನಾನು ಅದನ್ನ ಏನ್ ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಅದನ್ನ ಹಾಕೊಳಕತ್ತೀನಿ. ಹಾಕೊಳಕ್ಕಿಂತ ಮುಂಚೆ ಸ್ವಲ್ಪ ಚಂದಂಗ್ ಕೈ ಆಡ್ಸ್ಬಿಟ್ಟೆ ಹಾಕೊಳ್ಳಿ, ಯಾಕಂದ್ರೆ ಅದ ಮಲೈ ಮೇಲೆ ನಿಂತು ಬಿಟ್ಟಿರ್ತದ, ಅದಕ್ಕಾಗಿ. ಇವಾಗ ಅದನ್ನ ನಾ ಪೂರನೂ ಹಾಕೊಂಡಿಲ್ಲ, ಫುಲ್ ಜಾರ್ ಎಷ್ಟ್ ಮಾಡ್ಕೊಂಡಿದ್ದೆ ಅಷ್ಟ್ ಮಾಡ್ಕೊಂಡೆ. ಸ್ವಲ್ಪ ಉಳಿಸಿದ್ದೇನೆ ನೋಡಿ, ಇಷ್ಟು ಉಳಿಸಿದ್ದೇನೆ ಇವಾಗ ಇದಕ್ಕೆ. ಇಷ್ಟು ಸಾಕು. ನೆಕ್ಸ್ಟ್ ಬೇಕಂದ್ರೆ ಹಾಕೊಂಡ್ರೆ ಆಯ್ತು ಅಂತ ಅಷ್ಟು ಉಳಿಸ್ಕೊಂಡಿದ್ದೀನಿ. ನಮ್ ಕೊಬ್ಬರಿ ಎಷ್ಟಿರುತ್ತಲ್ಲ ಅಷ್ಟ್ರ ಮೇಲೆ ನಾವ್ ಇದನ್ನ ಮಾಡ್ಕೊಂಡಿರೋ ಮಿಕ್ಸರ್ನ ಹಾಕೊಂಡ್ರೆ ಸಾಕು. ಇವಾಗ ಇನ್ನು ಕೈ ಆಡಿಸ್ಬೇಕು. ಎಲ್ಲಿವರೆಗೂ ಕೈ ಆಡಿಸ್ಬೇಕು ಅಂದ್ರೆ ಗೊತ್ತಾ, ಗಟ್ಟಿ ಆಗೋ ಮಟ್ಟ ಕೈ ಆಡಿಸ್ಕೋಬೇಕಾಗತ್ತೆ. ಇದು ಸ್ವಲ್ಪ ಟೈಮ್ ತಗೋತದೆ, ಯಾಕಂದ್ರೆ ಹುರಿಯಾಕ ಒಂದು 15-20 ನಿಮಿಷ ಅಂತೂ ಹೋಗೇ ಹೊಕ್ಕತ್ರಿ ಇದು. ಸೊ ನೀವು ಜಾಸ್ತಿ ಲೋ ಫ್ಲೇಮು ಬೇಕಾಗಿಲ್ಲ, ಹೈ ಫ್ಲೇಮು ಬೇಕಾಗಿಲ್ಲ, ಮೀಡಿಯಂ ಇರುತ್ತಲ್ಲ. ಸೊ ಮೀಡಿಯಂ ಫ್ಲೇಮ್ದಾಗ ನೀವು ಚಂದಂಗ ಕೈ ಆಡ್ಸ್ಕೋಬಹುದು. ನೋಡ್ರಿ ಕೈ ಆಡ್ಸ್ಕೊಂಡ್ಕೊಂಡ್ರೆ ಈ ರೀತಿ ಆಗ್ಬೇಕ್ರಿ ಅದು. ಇದು ನನ್ಗಂತೂ ಒಂದು 20 ಮಿನಿಟ್ಸ್ ತಗೊಂಡೈತ್ ನೋಡ್ರಿಪ್ಪ ಇದು. ಸೊ ಯಾಕಂದ್ರೆ ನಾವು ಕೆನಿ ಹಾಕಿರ್ತೀವಿ ಪ್ಲಸ್ ಹಾಲು ಹಾಕಿರ್ತೀವಲ್ಲ, ಪಟ್ನ ಇದು ಗಟ್ಟಿ ಆಗಲ್ಲ. ಮತ್ತೆ ನೀವು ಇದೇನಪ್ಪ ಐಟಮ್ ಅಂತಂದ್ರೆ, ಇದನ್ನ ಮಾಡಿ ನೀವು ಫ್ರಿಡ್ಜ್ ನ ಇಟ್ಕೊಂಡು ತಿನ್ನುವಂತ ಐಟಮ್ ರೀ ಇದು. ಸೊ ಇವಾಗ ನನಗೆ ಇಷ್ಟು ಗಟ್ಟಿ ಆಗೋ ಮಟ್ಟ ಸಾಕು ಅಂತ, ಇಷ್ಟು ಗಟ್ಟಿ ಆಗ್ಯದ. ಇವಾಗ ಆಫ್ ಮಾಡ್ಲಿಕ್ಕತ್ತೇನ್ರಿ. ಇದು ಆಫ್ ಮಾಡೋಕಿನ ಮುಂಚೆ ನೋಡ್ಕೋಬೇಕು ನೀವು ಎಷ್ಟು ಗಟ್ಟಿ ಆಗತ್ತ ಅಂತ ಹೇಳಿ. ಆಲ್ಮೋಸ್ಟ್ ಆಲ್ ನಿಮ್ಗೆ ಇದೇನು ಹಾಲಿನ ಅಂಶ ಪೂರ ಹೋಗ್ಬೇಕು. ಹಾಲಿನ ಅಂಶ ಪೂರ ಹೋಗೋ ಮಟನು ಕೈ ಆಡ್ಸ್ಕೊಳ್ಳೇಬೇಕಾಗತ್ತೆ. ಆದ್ರೆ ಟೇಸ್ಟಿ ಆಗುತ್ತೆ ರೀ, ಮಸ್ತ್ ಆಗುತ್ತೆ. ನೀವು ಇದ್ರಕ್ಕ ಬೇಕಾದ್ರೆ ನೀವು ಬಾದಾಮಿ ಹಾಗೆ ಗೋಡಂಬಿನ ಪೌಡರ್ ಮಾಡ್ಕೊಂಡು ಹಾಕೊಂಡ್ರು ಪರವಾಗಿಲ್ಲ, ನಡೀತದ. ನೋಡಿ ಇವಾಗ ಇಷ್ಟ ಆಗ್ಯದಲ್ಲ ಸಾಕು. ಇವಾಗ ಪೂರ ನೋಡ್ರದ ಹಾಲೆಲ್ಲ ಹೋಗ್ಯದ, ಡ್ರೈ ಅನ್ಸಾಕತ್ತಿಲ್ಲ. ಇಷ್ಟ ಆಗ್ಬೇಕು ನೋಡ್ರಿಪ್ಪ. ಇಷ್ಟ ಆಯ್ತಂದ್ರೆ ನಮ್ ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ್ರಿ. ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಂಡು, ಇವಾಗ ಇದಕ್ಕೆ ಏನ್ ಮಾಡ್ಕೋಬೇಕು ಅಂತಂದ್ರೆ, ಮೊದ್ಲಕ್ಕೆ ಒಂದ್ ತಟ್ಟೆ ತಗೊಳ್ಬೇಕಾಕತ್ರಿ ನಾವು. ಸೊ ಆ ತಟ್ಟೆಗೆ ಏನ್ ಮಾಡ್ಬೇಕು, 1-2 ಸ್ಪೂನ್ ಅಷ್ಟ ನಾವು ತುಪ್ಪ ಹಾಕೊಳ್ಳೋಣ. ಇವಾಗ ತುಪ್ಪ ಹಾಕೊಂಡ್ರೆ ಸವರ್ಕೋಬೇಕಂದ್ರೆ ನೀವು ಕೈಲೇನ ನೀಟಾಗಿ ಸವರ್ಕೋರಿ. ಚಮಚಲಿ ಅದು ಸವರಕ್ ಹೋಗ್ಬೇಡ್ರಿ, ಯಾಕಂದ್ರೆ ನೀಟಾಗಿ ಅದು ಸ್ಪ್ರೆಡ್ ಆಗಲ್ಲ. ಹಾಗೆ ಏನಿದಾವಲ್ಲ ಅವನು ಬಿಡಾಕ್ ಹೋಗ್ಬಿಡ್ರಿ. ಅಲ್ಲಿ ಕೂಡ ನೀವು ತುಪ್ಪನ ಚಂದಂಗ ನೀಟಾಗಿ ಈ ರೀತಿಯಾಗಿ ಸವರ್ಕೊರಿ. ಈ ಸವರ್ಕೊಂಡಾದ್ಮೇಲೆ ನಾವ್ ಈಗೇನದು ಹುರ್ಕೊಂಡಿದ್ನೆಲ್ಲ ನಾ ಕೊಬ್ಬರಿದ ಮಲಾಯಿ, ಸೊ ಅದನ್ನ ಇದಕ್ಕೆ ಹಾಕೋಬೇಕಾಗತ್ತೆ.
ಸೊ ಹಾಕೊಳ್ಳಿಕ್ಕೆ ಅಂತಂದ್ರೆ ಸ್ಪೂನ್‌ಲೇನೆ ಹಾಕೊಳ್ಳಿ. ಯಾಕಂದ್ರೆ ಅದು ಅಷ್ಟು ತಿಳು ಇರಲ್ಲಲ್ಲ. ತಿಳು ಇರಲ್ಲ ಅಂದ್ಕೂಡ್ಲೆ ಅದು ಬೀಳೋದಿಲ್ರಿ. ಅದಕ್ಕಾಗಿ ಎತ್ತಿ ಸುರಿಯೋಣಂದ್ರ ಆಗೋದಿಲ್ಲ. ಮೊದ್ಲೇಕ ಚಮಚೆಲೆ ಒಂದಿಷ್ಟು ಹಾಕೋರಿ ಹಿಂಗ. ಹಾಕೊಂಡು ಚಂದಂಗೆ ಚಮಚೆಲೆ ಸ್ಪ್ರೆಡ್ ಮಾಡ್ರಿ. ಎಷ್ಟಾಗುತ್ತೋ ಅಷ್ಟು ನೀಟಾಗಿ ನೀನು ಸ್ಪೂನ್‌ಲೇನ ಸ್ಪ್ರೆಡ್ ಮಾಡ್ಕೋರಿ. ಯಾಕಂದ್ರೆ ಬಿಸಿ ಇರುತ್ತೆ. ಬಿಸಿ ಇದ್ದಾಗ ನೀವು ಸ್ಪ್ರೆಡ್ ಮಾಡಾಕ ಅದರ ಕೈ ಸುಡ್ತದ. ಅದಕ್ಕಾಗಿ ಸ್ಪೂನ್‌ಲೇನ ನೀವು ಚಂದಂಗೆ ಸ್ಪ್ರೆಡ್ ಮಾಡ್ಕೋರಿ. ಸ್ಪ್ರೆಡ್ ಮಾಡ್ಬೇಕಾದ್ರೆ ಚಮಚೆಕ ಒಂಚೂರು ಎಣ್ಣೆ ಅಥವಾ ನೀವು ತುಪ್ಪನ ಸವರ್ಕೊಂಡು ಹಿಂಗ ಸ್ಪ್ರೆಡ್ ಮಾಡ್ಕೊಂಡ್ರು ನಡೀತದ. ಸೊ ಕಟ್ಗಿ ಚಮಚೆ ಬೇಡ ಅಂತಂದ್ರು ನೀವು ಸ್ಟೀಲಿನ ಸ್ಪೂನ್ ಸಣ್ಣದೊಂದ್ ಸ್ಪೂನ್ ತಗೋರಿ. ಎಲ್ಲಿ ಗ್ಯಾಪ್ ಅದಲ್ಲ ಅಲ್ಲಿ ಗ್ಯಾಪ್ ಎಲ್ಲ ಫುಲ್ ಫಿಲ್ ಅಪ್ ಮಾಡ್ಕೋಬೇಕಾಗತ್ತ ರೀ. ಯಾಕಂದ್ರ ಅಷ್ಟ್ ಮಸ್ತ್ ಬರ್ಬೇಕಲ್ರಿ ಇದು ಅದಕ್ಕ. ಹಿಂಗ ನಾ ಚಮಚೆಲನು ಸ್ವಲ್ಪ ಫಿಲ್ ಅಪ್ ಮಾಡ್ಕೊಳಕತ್ತೀನ್ರಿ ಎಲ್ಲಾನು ನೀಟಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳಕತ್ತೀನಿ. ಇವಾಗ ನೀವು ಇದನ್ನ ಅರ್ಧ ತಾಸು ಫ್ರಿಡ್ಜ್ ಒಳಗ್ ಇಡಬೇಕಾಗುತ್ತೆ. ಹೌದು, ಇದನ್ನ ಅರ್ಧ ತಾಸು ಫ್ರಿಡ್ಜ್ ಒಳಗ್ ಇಡಬೇಕು. ಆದ್ರೆ ಅದಕ್ಕಿಂತ ಮುಂಚೆ ಚಂದಂಗಿ ಈ ರೀತಿ ಟ್ಯಾಪ್ ಮಾಡಿ ನೀವು ಕರೆಕ್ಟಾಗಿ ಆಗಿರ್ಬೇಕ್ರಿ ಅದು. ಚಂದಂಗ್ ಸ್ಪ್ರೆಡ್ ಆಗಿರ್ಬೇಕಲ್ಲ, ಅದಕ್ಕಾಗಿ ಇಷ್ಟ್ ಚಂದಂಗ್ ಸ್ಪ್ರೆಡ್ ಮಾಡ್ಬಿಟ್ಟು ಫ್ರಿಡ್ಜ್ ಒಳಗ ಒಂದು ಹಾಫ್ ಆನ್ ಅವರ್ ಇಡಣ. ಸೊ ಇಡೋಕಿನ ಮುಂಚೆ ಏನ್ ಮಾಡಣ ಅಂತಂದ್ರೆ ಮೊದ್ಲ್ನೇದಾಗಿ ಗೋಡಂಬಿಗಳ್ನ ನಾವ್ ಯಾವ ರೀತಿಯಾಗಿ ಕಟ್ ಮಾಡ್ತೇವಲ್ಲ ಆ ರೀತಿಯಾಗಿ ಕಟ್ ಮಾಡೋ ನಮ್ ಶೇಪಿಗೆ ನಾವು ಈ ಗೋಡಂಬಿನ ಚಂದಂಗ ನೀಟಾಗಿ ಇಟ್ಕೊಂತ ಹೋಗೋಣ. ನಾನಂತೂ ಗೋಡಂಬಿನ ಇದನ್ನ ಸ್ಕ್ವೇರ್ ಕಟ್ ಮಾಡ್ಬೇಕನ್ನತ್ತೀನಿ. ಹಿಂಗಾಗಿ ಇದನ್ನ ಉದ್ದುದ್ಗೆ ಕಟ್ ಮಾಡೋಕೆ ಅನುಕೂಲ ಆಗೋ ಹಂಗ ನಾನು ಗೋಡಂಬಿನ ಫಿಕ್ಸ್ ಮಾಡ್ಕೊಳತ್ತೇನಿ. ನೀವು ಬೇಕಾದ್ರೆ ಪಿಸ್ತಾ ಹಾಕೋಬಹುದು, ಹಾಗೆ ಗೋಡಂಬಿನೂ ಹಾಕೋಬಹುದು. ಇಲ್ಲಪ್ಪ ಅಂತಂದ್ರೆ ನೀವು ಇವು ಕಟ್ ಪೀಸ್‌ಗಳ್ನ ಹಾಕೋಬಹುದ್ರಿ. ನನ್ ಕಡೆ ಇದಿತ್ತು, ಸೊ ಇದನ್ನ ಹಾಕೊಂಡಿದ್ದೀನಿ. ನೋಡ್ರಿ ಈಗ ಫ್ರಿಡ್ಜ್ ಒಳಗೆ ಇಟ್ಟು ತೆಗ್ದಿದ್ದೀನಿ. ಇಟ್ಟು ತೆಗೆದು ಇವಾಗ ಕಟ್ ಮಾಡ್ಲಿಕತ್ತೀನ್ರಿ. ಸೊ ನೋಡುದ ಈ ಕಟ್ ಮಾಡ್ಬೇಕಾದ್ರೂ ನೀಟಾಗಿ ಬರುತ್ತೆ. ಕಟ್ ಮಾಡ್ಬೇಕಾದ್ರೂ ಭಾಳ ಚಂದ ಬರುತ್ತೆ. ಹಾಗೆ ನೀವು ಬಾಯಿಗಿಟ್ರೆ ಕರಗಬೇಕ್ರಿ. ಅಷ್ಟು ಮಸ್ತ್ ಟೇಸ್ಟ್ ಬರುತ್ತೆ. ಯಾಕಂದ್ರೆ ಕೆನೆ ಹಾಕಿರ್ತೀವಿ. ಹಾಗೆ ಹಾಲು ಅಂತಂದ್ರೆ ಇದ್ರ ರುಚಿನ ಒಂದು ಲೆವೆಲ್ ರೀ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿರ್ತೈತ್ರಿ. ನೀವು ಇದೇ ರೀತಿಯಾಗಿ ಮಾಡ್ಕೊಂಡ್ ತಿನ್ರಿ. ಬೇಕಾದ್ರೆ ಒಂದು ಸ್ಪೂನ್ ತೆಗೆದು ಒಂದು ಪೀಸ್ ತೆಗೆದು ತೋರಿಸ್ತೀನಿ ಎಷ್ಟು ಮಸ್ತ್ ಆಗ್ಯದ ಅಂತೇಳಿ. ನನ್ನ ಚಾನಲ್‌ನ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ಹಾಗೆ ಲೈಕ್ ಬಟನ್ ಅದ, ಲೈಕ್ ಬಟನ್‌ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹೀಗೆ ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇರಿ.